ಹೈದರಾಲಿ ಅವರ ಒಂದು ಖಾಸಗಿ ತೋಟ 40 ಎಕರೆ ಪ್ರದೇಶದಲ್ಲಿತ್ತು. ಓಕೆ. ಹೈದರಾಲಿ ಅವರು ತಮಗೆ ತಿಳಿದ ಹಾಗೆ ಶ್ರೀರಂಗಪಟ್ಟಣದಿಂದ ಬೆಂಗಳೂರಿಗೆ ಬಂದು ಮತ್ತೆ ಅವರು ಈ ನಂದಿ ಕಡೆಗೆ ಅವರ ಆಡಳಿತದ ಉದ್ದೇಶದಿಂದ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇದೊಂದು ರೆಸ್ಟಿಂಗ್ ಪ್ಲೇಸು. ಸೊ ತದನಂತರ ಆಕ್ಚುಲಿ ಟಿಪ್ಪು ಅವರು ಅದಕ್ಕೆ ಕೆಲವಾರು ಕೊಲ್ಲಿ ರಾಷ್ಟ್ರಗಳಿಂದ ಕೆಲವು ಸಸ್ಯ ಪ್ರಭೇದಗಳನ್ನ ತರಿಸಿ ಅವರ ಖಾಸಗಿ ತೋಟ ಮಾಡ್ಕೊಂಡಿದ್ರು. ಮತ್ತೆ ಯಾವುದೇ ಸಾರ್ವಜನಿಕರ ಪ್ರವೇಶ ಇರಲಿಲ್ಲ. ಸೊ ಏನು ಟಿಪ್ಪು ಅವರ ಮರಣಾನಂತರ ಆಕ್ಚುಲಿ ಇದು ಬ್ರಿಟಿಷರ ಕೈವಶ ಆಗುತ್ತೆ. ಪ್ರಾರಂಭಿಕವಾಗಿ ಬಂದಂಥ ಬ್ರಿಟಿಷರ್ಸು ಅವರು ವಸಾಹತುನ ಒಂದು ಪ್ರಾಪರ್ ಆಗಿ ಪ್ರಾರಂಭ ಮಾಡುವುದಕ್ಕೆ ಮೊದಲೇ ಇನಿಷಿಯಲಿ ಇದ್ದಂಥ ಬ್ರಿಟಿಷ್ ಅಧಿಕಾರಿಗಳು ಅವ್ರ ಖಾಸಗಿ ತೋಟ ಮಾಡ್ಕೊಳ್ತಾರೆ. ಅವ್ರಿಗೆ ಬೇಕಾದ ಹಣ್ಣು ತರಕಾರಿಗಳನ್ನ ತೆಗೆದುಕೊಂಡು ಅವ್ರಿಗೆ ಬೇಕಾದಂತೆ ಬಳಸ್ಕೊಳ್ತಾರೆ. ತದನಂತರ ಮಾರ್ಕ್ ಕಬ್ಬನ್ ಅವರು ಹೈಕಮಿಷನರ್ ಆದ ನಂತರ ಇಲ್ಲಿ ಜಾನ್ ಕ್ಯಾಮರಾನ್ ಅಂತಕ್ಕಂಥ ಅಧಿಕಾರಿ ಲಾಲ್ಬಾಗ್ ಕ್ಯೂರೇಟರ್ ಆಗ್ತಾರೆ. ಸೊ ಆ ಸಂದರ್ಭದಲ್ಲಿ ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಕೂಡ ಲಂಡನ್ ಅಂದ್ರೆ ಯುರೋಪಿಯನ್ ಮೂಲದಿಂದ ಬಂದಂತವ್ರು. ಆ ಕಾಲಘಟ್ಟಕ್ಕೆ ಏನು ಲಂಡನ್ನಿನ ಕ್ಯೂ ಗಾರ್ಡನ್ಸ್ ಅಂತಕ್ಕಂಥದ್ದು ಪ್ರಪಂಚದ ಒಂದು ಬಿಗ್ಗೆಸ್ಟ್ ಬಟಾನಿಕಲ್ ಗಾರ್ಡನ್ ಆಗಿದೆ. ಅದರ ಎಕ್ಸ್ಪೀರಿಯನ್ಸ್ ಅನ್ನ ಜನಗಳು ನೋಡಿದ್ರು. ಅದರಿಂದ ಅವ್ರು ಏನ್ ಮಾಡಿದ್ರು, ಇಲ್ಲಿ ಕೂಡ ಒಂದು ಬಟಾನಿಕಲ್ ಗಾರ್ಡನ್ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು 1856ರಲ್ಲಿ ಇಲ್ಲಿ ಒಂದು ಸಸ್ಯಶಾಸ್ತ್ರೀಯ ತೋಟವನ್ನ ಪ್ರಾರಂಭ ಮಾಡಿದ್ರು. ಅದನ್ನ ಬಟಾನಿಕಲ್ ಗಾರ್ಡನ್ ವಾಸ್ ದಿ ಫಸ್ಟ್ ಗವರ್ನಮೆಂಟ್ ಬಟಾನಿಕಲ್ ಗಾರ್ಡನ್ ಆಗಿ ಘೋಷಣೆ ಮಾಡಿದ್ರು.